ಕಾಫಿ ಮತ್ತು ಟೀ. ಕಾಫಿಯ ತಯಾರಿಕೆ. ನೀವು ಮಾಡುವ ಕಾಫಿ ಕೆಡದಿರಬೇಕಾದರೆ ಅದಕ್ಕಾಗಿ ಬಳಸುವ ಪಾತ್ರೆಗಳು, ಕಪ್ಪು ಮತ್ತು ಚಮಚಗಳನ್ನು ಬೇರಾವ ಕೆಲಸಕ್ಕೂ ಬಳಸದಿರಬೇಕು. ಯಾಕೆಂದರೆ ಬೇರೆ ತಿನಿಸಿನ ವಸ್ತುಗಳ ವಾಸನೆ ಪಾತ್ರೆಯಲ್ಲಿ ತುಂಬ ಸ್ವಲ್ಪವೇ ಉಳಿದುಕೊಂಡಿದೆಯಾದರೂ ಅದು ನೀವು ಮಾಡುವ ಕಾಫಿಯ ವಾಸನೆಯನ್ನು ಕೆಡಿಸದಿರಲಾರದು. ಕಾಫಿಯನ್ನು ಮಾಡಲು ಬಳಸುವ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದಿರಿಸಬೇಕು. ಯಾಕೆಂದರೆ ಪಾತ್ರೆಗಳ ಒಳಭಾಗದಲ್ಲಿ ಕಾಫಿಯಲ್ಲಿರುವ ಎಣ್ಣೆಯ ಅಂಶ ತುಂಬ ತೆಳ್ಳಗಾಗಿ ಅಂಟಿಕೊಂಡಿರುತ್ತದೆ. ಈ ಎಣ್ಣೆಯ ಪರೆ ಕಣ್ಣಿಗೆ ಕಾಣಿಸಿದಷ್ಟು ತೆಳ್ಳಗಾಗಿರುವುದಾದರೂ ಆ ಪಾತ್ರೆಯಲ್ಲಿ ಇನ್ನೊಮ್ಮೆ ಮಾಡಿದ ಕಾಫಿಯನ್ನು ಅದು ಕಹಿಯಾಗುವಂತೆ ಮಾಡೀತು. ಕಾಫಿಯನ್ನು ಹಾಕಿಟ್ಟ ಕಪ್ಪು, ಚಮಚೆ ಮೊದಲಾದವನ್ನು ಚೆನ್ನಾಗಿ ತೊಳೆಯದೆ ಇನ್ನೊಮ್ಮೆ ಬಳಸುವುದು ಒಳ್ಳೆಯದಲ್ಲ. ನೀವು ಮಾಡಿದ ಕಾಫಿಯನ್ನು 1 ಗಂಟೆಗಿಂತ ಹೆಚ್ಚು ಹೊತ್ತು ಹಾಗೆಯೇ ಇರಿಸಿದರಾದರೆ ಅದರ ವಾಸನೆ ಮತ್ತು ರುಚಿಗಳು ಬಿಡುತ್ತವೆ ಮತ್ತು ಅದರಲ್ಲಿ ಬೇರೆ ಕೆಲವು ರಾಸಾಯನಿಕ ಕ್ರಿಯೆಗಳು ಉಂಟಾಗಿ ಅದಕ್ಕೊಂದು ಕೆಟ್ಟ ರುಚಿ ಮತ್ತು ವಾಸನೆ ಬರುತ್ತದೆ. ನೀವು ತಯಾರಿಸುವ ಹೊಸ ಕಾಫಿಗಿಂತ ಕೆಟ್ಟು ಹೋಗಿರೋ ಕಾಫಿಯ ಒಂದೇ ಒಂದು ಬಿಂದು ಸೇರಿಕೊಂಡಿದೆಯಾದರೂ ನಿಮ್ಮ ಹೊಸ ಕಾಫಿಯ ರುಚಿ ಪೂರ್ತಿ ನಾಶವಾದೀತು. ಕಾಫಿಗಿರುವ ರುಚಿ ಮತ್ತು ವಾಸನೆಗಳು ಗಾಳಿಗೆ ಆರಿ ಹೋಗುವಂತಹವು. ಹಾಗಾಗಿ ಕಾಫಿ ಪುಡಿಯನ್ನು ಗಾಳಿಗೆ ತೆಗೆದಿರಿಸಿದರಾದರೆ ಬಹಳ ಬೇಗ ಅದು ತನ್ನ ವಾಸನೆ ಮತ್ತು ರುಚಿಗಳನ್ನು ಕಳೆದುಕೊಂಡು ನಿಷ್ಪ್ರಯೋಜಕವಾಗಿ ಬಿಡುತ್ತದೆ. ಕಾಫಿ ಪುಡಿಯನ್ನು ಯಾವಾಗಲೂ ಡಬ್ಬಗಳಲ್ಲಿ ಇಲ್ಲವೇ ಬಾಟಲಿಗಳಲ್ಲಿ ಗಾಳಿ ಹೋಗದಂತೆ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಇರಿಸಬೇಕು. ಇದಲ್ಲದೆ ಒಳ್ಳೆಯ ಚೊಕ್ಕಟವಾಗಿರುವ ಚಮಚಗಳನ್ನು ಮಾತ್ರವೇ ಬಳಸಿ ಅದನ್ನು ಹೊರಗೆ ತೆಗೆಯಬೇಕು. ಚಮಚ ಸ್ವಲ್ಪ ಒದ್ದೆಯಾಗಿದೆಯಾದರೂ ಸಾಕು, ಬಾಟಲಿಯಲ್ಲಿರುವ ಕಾಫಿ ಪುಡಿಯೆಲ್ಲ ಮುದ್ದೆಯಾಗಲು ತೊಡಗಿ ಕೆಟ್ಟು ಹೋದೀತು. ಕಾಫಿ ಪುಡಿಯನ್ನು ಕೊಂಡುಕೊಳ್ಳುವಾಗಲೂ ಒಮ್ಮೆಲೆ ಹೆಚ್ಚು ಪುಡಿ ಕೊಂಡುಕೊಳ್ಳಬೇಡಿ. ಯಾಕೆಂದರೆ ಪುಡಿ ಮಾಡಿದ ಕಾಫಿ ಒಂದೇ ವಾರದಲ್ಲಿ 50% ವಾಸನೆ ಮತ್ತು ರುಚಿಗಳನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ 1 ವಾರಕ್ಕೆ ಬೇಕಾಗುವಷ್ಟು ಕಾಫಿ ಪುಡಿಯನ್ನು ಮಾತ್ರವೇ ಕೊಂಡುಕೊಳ್ಳಲು ಪ್ರಯತ್ನಿಸಿರಿ. ತಯಾರಿಸುವ ಬಗೆ. ಒಳ್ಳೆ ರುಚಿಯಾಗಿರುವ ಕಾಫಿಯನ್ನು ತಯಾರಿಸಬೇಕಿದ್ದಲ್ಲಿ ಅದಕ್ಕೆಂದೇ ತಯಾರಿಸಿರುವ ಕಾಫಿ ಫಿಲ್ಟರನ್ನು ಬಳಸುವುದು ಒಳ್ಳೆಯದು. ಇದರಲ್ಲಿ ಕಾಫಿ ಪುಡಿಯನ್ನು ಪಾತ್ರೆಯ ನಡುವಿನಲ್ಲಿ ಇರಿಸಲಾಗುತ್ತದೆ ಮತ್ತು ಒಳ್ಳೆ ಬಿಸಿಯಾಗಿರುವ ನೀರನ್ನು ಪಾತ್ರೆಯ ಮೇಲ್ಭಾಗದಲ್ಲಿ ಹೊಯ್ದು ಆಮೇಲೆ ಆ ನೀರು ಕಾಫಿ ಪುಡಿಯ ಮೂಲಕ ಹರಿದು ಪಾತ್ರೆಯ ಕೆಳಭಾಗದಲ್ಲಿ ಒಂದು ಸೇರುವಂತೆ ಮಾಡಲಾಗುತ್ತದೆ. ಹೀಗೆ ಬಿಸಿನೀರು ಕಾಫಿ ಪುಡಿಯ ಮೂಲಕ ಹರಿಯುವಾಗ ಅದರಲ್ಲಿರುವ ರುಚಿ ಮತ್ತು ವಾಸನೆಗಳನ್ನು ಹೀರಿಕೊಂಡು ಒಳ್ಳೆಯ ಡಿಕಾಕ್ಷನ್ ಆಗಿ ಮಾರ್ಪಡುತ್ತದೆ. ಈ ರೀತಿ ಡಿಕಾಕ್ಷನ್ ತಯಾರಿಸಲು ಫಿಲ್ಟರ್ನಲ್ಲಿ ಹಾಕುವ ನೀರು 90-95 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಬಿಸಿಯಾಗಿರಬೇಕು. ಇದಕ್ಕಿಂತ ಹೆಚ್ಚು ಬಿಸಿಯಾಗಿದ್ದ ನೀರು ಗಳಗಳನ್ನೇ ಕುದಿಯುತ್ತಿದೆಯಾದರೆ ಕಾಫಿ ಪುಡಿಯಲ್ಲಿರುವ ಕಹಿ ರುಚಿಯನ್ನು ಅದು ಹೀರಿಕೊಂಡಿತು. ಇದಕ್ಕೆ ಬದಲು ನೀರಿನ ಬಿಸಿ ಕಡಿಮೆಯಾಗಿದೆಯಾದರೆ ನಿಮಗೆ ಬೇಕಾಗಿರುವ ರುಚಿ ಮತ್ತು ವಾಸನೆಗಳನ್ನು ಅದು ಹೀರಿಕೊಳ್ಳಲಾರದೆ ಡಿಕಾಕ್ಷನ್ ಸಪ್ಪೆಯಾಗಿಯೇ ಉಳಿದೀತು. ಇದಲ್ಲದೆ ಒಮ್ಮೆ ಈ ರೀತಿ ಬಿಸಿನೀರು ಹಾಕಿ ಫಿಲ್ಟರ್ ಮಾಡಿದ ಕಾಫಿ ಪುಡಿಯಿಂದ ಇನ್ನೊಮ್ಮೆ ಡಿಕಾಕ್ಷನ್ ತಯಾರಿಸಲು ಪ್ರಯತ್ನಿಸಬಾರದು. ಯಾಕೆಂದರೆ ನೀರು ತಾಗಿದ ಮೇಲೆ ಕೆಲವೇ ಮಿನಿಟುಗಳಲ್ಲಿ ಆ ಕಾಫಿ ಪುಡಿ ಹಳೆಯದಾಗಿ ಬಿಡುತ್ತದೆ ಮತ್ತು ಅಂತಹ ಪುಡಿಯಿಂದ ತಯಾರಿಸಿದ ಡಿಕಾಕ್ಷನ್ಗೆ ಕೆಟ್ಟ ರುಚಿ ಮತ್ತು ವಾಸನೆ ಬರುತ್ತದೆ. ಮನೆಯಲ್ಲಿ ಕಾಫಿ ಫಿಲ್ಟರ್ ಇಲ್ಲದಿದ್ದಲ್ಲಿ ಬೇರೆ ಪಾತ್ರೆಯಲ್ಲೋ ಕಾಫಿಯನ್ನು ತಯಾರಿಸಬಹುದು. ಇದಕ್ಕಾಗಿ ಚೊಕ್ಕಟವಾಗಿರುವ ಪಾತ್ರೆಯಲ್ಲಿ ಸಾಕಷ್ಟು ಕಾಫಿ ಪುಡಿಯನ್ನು ಹಾಕಿ ಅದರ ಮೇಲೆ ಕುದಿಯುವ ನೀರನ್ನು ಸುರಿಯಬೇಕು. 1 ಮಿನಿಟು ಹಾಗೆಯೇ ಬಿಟ್ಟು ಆಮೇಲೆ ಒಂದು ಚಮಚದಿಂದ ಕದಡಿ ಮುಚ್ಚಳ ಮುಚ್ಚಿ 5 ಮಿನಿಟ್ ಹಾಗೆಯೇ ಇರಿಸಬೇಕು. ಆಮೇಲೆ ಸಾವಕಾಶವಾಗಿ ಪಾತ್ರೆಯ ತಳದಲ್ಲಿ ನಿಂತಿರುವ ಕಾಫಿ ಪುಡಿ ಮೇಲೆ ಬಾರದಂತೆ ಅದನ್ನು ಕಪ್ಪುಗಳಿಗೆ ಸುರಿಯಬೇಕು. ಇದಕ್ಕಾಗಿ ಸೋಸುವ ತಟ್ಟೆ ಇದ್ದರೆ ಅದನ್ನು ಬಳಸಬಹುದು. ಆದರೆ ಕಾಫಿಯನ್ನು ಸೋಸಲು ಬಟ್ಟೆಯ ತುಂಡನ್ನು ಬಳಸುವುದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಎಷ್ಟೇ ಚೆನ್ನಾಗಿ ತೊಳೆದರೂ ಈ ರೀತಿ ಒಮ್ಮೆ ಕಾಫಿಯನ್ನು ಸೋಸಲು ಬಳಸಿದ ಬಟ್ಟೆಯಿಂದ ಹಳೆಯ ಕಾಫಿಯ ವಾಸನೆ ಮತ್ತು ರುಚಿಗಳನ್ನು ಪೂರ್ತಿಯಾಗಿ ತೊಳೆದು ತೆಗೆಯಲು ಬರುವುದಿಲ್ಲ. ಕಾಫಿಯನ್ನು ಮಾಡಲು ಇನ್ನೂ ಸುಲಭವಾದ ಒಂದು ಉಪಾಯವಿದೆ. ಅದೆಂದರೆ ಅಂಗಡಿಯಲ್ಲಿ ಸಿಗುವ ಇನ್ಸ್ಟೆಂಟ್ ಪುಡಿಯನ್ನು ಬಳಸುವುದು. ಬಿಸಿ ಬಿಸಿಯಾಗಿರುವ ಹಾಲಿಗೆ 1-1.5 ಚಮಚದಷ್ಟು ಈ ಪುಡಿಯನ್ನು ಬೆರೆಸಿ ರುಚಿಗೆ ಬೇಕಿದ್ದರೆ 1 ಸ್ಪೂನ್ ಸಕ್ಕರೆ ಸೇರಿಸಿದರೆ ಕಾಫಿ ತಯಾರಾಗಿ ಬಿಡುತ್ತದೆ. ಕೆಲವು ಬಗೆಯ ದಿಢೀರ್ ಕಾಫಿಯ ಪುಡಿಯೊಂದಿಗೆ ಅದಕ್ಕೆ ಹೆಚ್ಚಿನ ಬಣ್ಣ ಮತ್ತು
ವಾಸನೆಗಳನ್ನು ಕೊಡುವುದಕ್ಕಾಗಿ ಚಿಕೋರಿ ಪುಡಿಯನ್ನು ಸೇರಿಸಿರುತ್ತಾರೆ. ಇದಕ್ಕೆ ಕಾಫಿ ಬೀಜಕ್ಕಿಂತ ಬೆಲೆ ಕಡಿಮೆ, ಹಾಗಾಗಿ ತಯಾರಕರಿಗೆ ಸ್ವಲ್ಪ ಹಣದ ಉಳಿತಾಯವೂ ಆಗುತ್ತದೆ. ಟೀ ತಯಾರಿಕೆ. ಕಾಫಿ ಡಿಕಾಕ್ಷನನ್ನು ತಯಾರಿಸಲು ಬಿಸಿ ಬಿಸಿಯಾಗಿರುವ ನೀರು ಕಾಫಿ ಪುಡಿಯ ಮೂಲಕ ಹಾದು ಹೋಗುವಂತೆ ಮಾಡಿದರೆ ಸಾಕು. ಪುಡಿಯಲ್ಲಿರುವ ರುಚಿ ಮತ್ತು ವಾಸನೆಗಳನ್ನು ಒಡನೆಯೇ ಆ ನೀರು ಹೀರಿಕೊಳ್ಳುತ್ತದೆ. ಆದರೆ ಟೀ ಡಿಕಾಕ್ಷನನ್ನು ತಯಾರಿಸಲು ಹೀಗೆ ನೀರು ಟೀ ಪುಡಿ ಇಲ್ಲವೇ ಎಲೆಯ ಮೂಲಕ ಹಾದು ಹೋಗುವಂತೆ ಮಾಡಿದರೆ ಸಾಲದು. ಬಿಸಿ ಬಿಸಿಯಾಗಿರುವ ನೀರಿನಲ್ಲಿ ಅದು ಸ್ವಲ್ಪ ಹೊತ್ತು ಮುಳುಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ಟೀ ಪುಡಿ ಇಲ್ಲವೇ ಟೀ ಎಲೆಯಲ್ಲಿರುವ ಕೆಫೀನ್ ಮತ್ತು ಎಣ್ಣೆಯ ಅಂಶಗಳು ಬಿಸಿನೀರಿನಲ್ಲಿ ಕರಗಿಕೊಳ್ಳಲು 3 ರಿಂದ 5 ಮಿನಿಟ್ಗಳಷ್ಟು ಸಮಯ ಬೇಕಾಗುತ್ತದೆ. ಟೀಗಿರುವ ರುಚಿ ಮತ್ತು ವಾಸನೆಗಳನ್ನು ಕೊಡುವವುಗಳು ಇವೆ. ಆದರೆ 5 ಮಿನಿಟ್ಗಿಂತ ಹೆಚ್ಚು ಹೊತ್ತು ಟೀಯನ್ನು ಬಿಸಿನೀರಿನಲ್ಲಿ ಬಿಟ್ಟಿರಾದರೆ ಅದರಲ್ಲಿರುವ ಟ್ಯಾನಿನ್ ಎಂಬ ವಸ್ತುವು ಹೆಚ್ಚಿನ ಅಂಶದಲ್ಲಿ ಕರಗಿಕೊಂಡು ನೀವು ಮಾಡಿದ ಟೀಗೆ ಕಹಿ ರುಚಿ ಬಂದೀತು. ಟೀಯನ್ನು ತಯಾರಿಸಲು ಮಣ್ಣಿನ ಇಲ್ಲವೇ ಚೈನಾ ಪಾತ್ರೆ ಒಳ್ಳೆಯದು. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಆದರೂ ಪರವಾಗಿಲ್ಲ. ಬೇರೆ ಲೋಹಗಳಿಂದ ಮಾಡಿದ ಪಾತ್ರೆಗಳನ್ನು ಬಳಸಿದರಾದರೆ ಟೀಗೆ ಕೆಟ್ಟ ರುಚಿ ಬಂದೀತು. ಟೀಗೆ ಹಾಲನ್ನು ಸೇರಿಸುವಿರಾದರೆ ಕಪ್ಪಿನಲ್ಲಿ ಮೊದಲು ಬೇಕಿದ್ದಷ್ಟು ಹಾಲನ್ನು ಹಾಕಿ ಅದರ ಮೇಲೆ ಟೀಯನ್ನು ಸುರಿಯಿರಿ. ಹೀಗೆ ಮಾಡಿದಲ್ಲಿ ಹಾಲು ಟೀಯೊಂದಿಗೆ ಸರಿಯಾಗಿ ಸೇರಿಕೊಳ್ಳುತ್ತದೆ. ಕಪ್ಪಿನಲ್ಲಿ ಮೊದಲು ಡಿಕಾಕ್ಷನ್ ಕೊಯ್ದು ಆಮೇಲೆ ಅದರ ಮೇಲೆ ಹಾಲನ್ನು ಹಾಕಿದರೆ ಅದು ಟೀಯೊಂದಿಗೆ ಸರಿಯಾಗಿ ಸೇರಿಕೊಳ್ಳುವುದಿಲ್ಲ. ಡಿಕಾಕ್ಷನ್ ತಯಾರಿಸುವಾಗ ಸಾಮಾನ್ಯವಾಗಿ 1 ಕಪ್ ಟೀಗೆ 1 ಟೀ ಸ್ಪೂನ್ನಂತೆ ಟೀ ಪುಡಿ ಸೇರಿಸಿಕೊಂಡರೆ ಸಾಕಾಗುತ್ತದೆ. ಟೀ ಹೆಚ್ಚು ಸ್ಟ್ರಾಂಗ್ ಬೇಕಾಗಿಲ್ಲವಾದರೆ 1 ಟೀ ಸ್ಪೂನ್ ಪುಡಿಯಿಂದ 2 ಕಪ್ ಟೀ ತಯಾರಿಸಬಹುದು. ಕಾಫಿ ಪುಡಿ ಹಾಗೆ ಟೀ ಪುಡಿ ಇಲ್ಲವೇ ಟೀ ಎಲೆಯು ಗಾಳಿಗೆ ತೆರೆದಿರಿಸಿರಾದರೆ ಬಹಳ ಬೇಗ ತನ್ನ ರುಚಿ ಮತ್ತು ವಾಸನೆಗಳನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಅದನ್ನು ಗಟ್ಟಿಯಾಗಿ ಮುಚ್ಚಿ ಇರಿಸಬೇಕು. ಬೇರೆ ವಸ್ತುಗಳ ವಾಸನೆಯನ್ನು ಟೀ ಪುಡಿ ಇಲ್ಲವೇ ಎಲೆ ಬಹಳ ಬೇಗ ಹೀರಿಕೊಳ್ಳಬಲ್ಲದು. ಹಾಗಾಗಿ ವಾಸನೆ ಹೆಚ್ಚಿರುವ ವಸ್ತುಗಳಿಂದ ಅದನ್ನು ದೂರ ಇರಿಸುವುದು ಒಳ್ಳೆಯದು.